ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮದು ಟ್ರೈ ಸೌತ್ ಸ್ಟೇಟಲ್ಲಿ 2 ಎಪಿಸೋಡ್ ಆಲ್ರೆಡಿ ಆಗಿದೆ. ಅದು ನೋಡಿಲ್ಲದೆ ಹೋಗಿ ನೋಡಿ. ಆ್ಯಂಡ್ ಟುಡೇ ಥರ್ಡ್ ಎಪಿಸೋಡು ಮೊದಲು ಒಂದು ಕ್ವಿಕ್ ರೀಕ್ಯಾಪ್ ಕೊಡುವ ನಮ್ಮದು ಫಸ್ಟ್ ಅಲ್ಲ ಸೆಕೆಂಡ್ ಎಪಿಸೋಡ್ ಬಗ್ಗೆ. ಆ್ಯಂಡ್ ನಾವು ಮೈಸೂರಿಂದ ನಮ್ಮದು ರೈಡ್ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಿ ಫುಡ್ ಏನು ತಿಂದೆ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ಒಂದು ಬ್ಯೂಟಿಫುಲ್ ಘಾಟ್ ಸೆಕ್ಷನ್ ಎಂಟರ್ ಆಗ್ತೇವೆ. ಸತ್ಯಮಂಗಳಂ ಘಾಟ್ ಹೇಳಿದೆ, ಬಟ್ ದ್ಯಾಟ್ ಈಸ್ ದಿಂಬಮ್ ಘಾಟ್ ಅಂತೇಳಿ ಐ ರೀಸೆಂಟ್ಲಿ ಗೊತ್ತನು. ಹೆವಿ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ ಮಧ್ಯದಲ್ಲಿ ಇಬ್ಬರು ಲಾರಿಯವ್ರು ಸೇರಿ ಅವರಿಬ್ಬರು ಫಾಸ್ಟ್ ಹೋಗ್ಬೇಕಂತೇಳಿ ನನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅದನ್ನೆಲ್ಲ ನಾನು ಬೀಟ್ ಮಾಡಿ ಫೈನಲಿ ಘಾಟ್ ಸೆಕ್ಷನ್ ಕ್ರಾಸ್ ಮಾಡಿದ್ದೆ. ಆ್ಯಂಡ್ 500 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ನಮ್ಮ ಒನ್ ಡೇ ಅದು. ಆ್ಯಂಡ್ ಮಧುರೈಗಿಂತ 40 ಕಿಲೋಮೀಟರ್ಸ್ ಮೊದಲು ಐ ಸ್ಟಾಪ್ಡ್ ಎಟ್ ಅ ಪ್ಲೇಸ್ ಫಾರ್ ಫುಡ್. ಬಟ್ ಇಲ್ಲಿ ನಾನೊಂದು ಸೌತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್. ಸೊ ಯಾ, ಆ್ಯಂಡ್ ಇವತ್ತಿನ ಥರ್ಡ್ ಎಪಿಸೋಡ್ ಸ್ಟಾರ್ಟ್ ಮಾಡುವ. ಚೆಕ್ ಇಟ್ ಔಟ್. ಇಲ್ಲಿ ನಿಲ್ಲಿಸಿ ಹೋಗಿದ್ದೆ, ಹೆಲ್ಮೆಟ್ ಇಲ್ಲೇ ಇತ್ತು. ಅಷ್ಟು ಬೇಗ ನನ್ನ ಹೆಲ್ಮೆಟ್ ಒಳಗಂದರೆ ಇಲ್ಲೆಲ್ಲ ಇರುವೆ ಹೋಗಿದೆ, ಲೈಕ್ ಲಿಟ್ರಲಿ ಇನ್ಸೈಡ್ ದ ಹೆಲ್ಮೆಟ್. ಸಾಯ್ಲಿ ಸ್ವಲ್ಪ ತೆಗೆದೆ, ಉಳಿದಿದ್ದೆಲ್ಲ ಆಮೇಲೆ ರೂಮಿಗೆ ಹೋಗಿ ನೋಡುವ. ಇನ್ನು ನೆಕ್ಸ್ಟ್ ಡೈರೆಕ್ಟ್ ಮಧುರೈ. ಈಗ ಮಧುರೈಯಲ್ಲಿ ಸಹ ಸ್ಟಾಪ್ ಇಲ್ಲ, ನಿದ್ದೆ ಒಂದು ಬರಲಿಲ್ಲ, ಅದೇ ಸಾಕಿ. ಊಟ ಆದಮೇಲೆ ನೋಡುವ, ಇನ್ನೊಂದು 100 ಕಿಲೋಮೀಟರ್ಸ್ ಆದಮೇಲೆ ಎಲ್ಲರೂ ನಿಲ್ಲಿಸುವ. ನಾನು ನಿನ್ನೆ ಎಷ್ಟು ರೈಡ್ ಮಾಡಿದ್ದೆ, ಇವತ್ತು ಸಹ ಅಷ್ಟೇ ರೈಡ್ ಮಾಡಿ ಆಯ್ತು ಆಲ್ರೆಡಿ. ಕಷ್ಟ ಏನಾಗ್ತಿಲ್ಲ, ಸೆಕೆ ಒಂದು ಆಗ್ತುಂಟು ಅಷ್ಟೇ. ಬಿಸಿಲು ಮೇಲೆ ಬಂದಾದ್ಮೇಲೆ ಈಗ ಸೆಕೆ ಜೋರು ಆಗ್ತುಂಟು. ಹೋಗುವ. A few moments later. So almost 160 kilometers before ರಾಮೇಶ್ವರಂ. ಜೋರು ನಿದ್ದೆ ಬರ್ತಿದೆ ಆ್ಯಂಡ್ ಬೆನ್ನೋವು ಸಹ ಆಗ್ತಿದೆ. ಇಟ್ ಫೀಲ್ಸ್ ಲೈಕ್ ಊಟ ಮಾಡಿದ್ದು ಜಾಸ್ತಿ ಆಯಿತು. ಆ್ಯಂಡ್ ಇಟ್ ಫೀಲ್ಸ್ ಲೈಕ್ ಇಲ್ಲೇ ಎಲ್ಲರೂ ರೂಮ್ ಮಾಡಿ ಇದ್ದು ಬಿಡುವ, ಹೋಗೋದೇ ಬೇಡ ಅಂತ ಅನಿಸ್ತುಂಟು. ಬಟ್ ಆ್ಯಂಡ್ ನಾನು ಲೇಟ್ ಮಾಡ್ಕೊಂಡು ಹೋದರೆ ಪಮ್ಮನ್ ಬ್ರಿಡ್ಜ್ ಸಿಗೋದಿಲ್ಲ ನೋಡಲಿಕ್ಕೇನು, ವಿದೌಟ್ ಎನಿ ಆಪ್ಷನ್. ಆ ನಿದ್ದೆಗಿಂತ ಬೆಂಜೋರು ನೋವು ಆಗ್ತುಂಟು ಈಗ, ಬಿಕಾಸ್ ಇಟ್ಸ್ ಬೀನ್ ಲೈಕ್ ಲೆಟ್ ಮಿ ಬಿ ಪ್ರಿಸೈಸ್. ಸೊ ಇವತ್ತು ಐ ಹ್ಯಾವ್ ರಿಡನ್, ನಾನು 682 ಕಿಲೋಮೀಟರ್ಸ್ ಮಾಡಿದ್ದೇನೆ. ಅದರಲ್ಲಿ 300 ಕಿಲೋಮೀಟರ್ಸ್ ನಿನ್ನೆ, ಅಂದರೆ ಇವತ್ತೇ 382 ಕಿಲೋಮೀಟರ್ಸ್ ಆಯಿತು. 382 ಅಲ್ಲಿ ನಮ್ಮ ಲಿಮಿಟ್ ಹಿಟ್ ಆಗಿದೆ. ನೋಡುವ, ಲಿಮಿಟ್ ಪುಷ್ ಮಾಡೋದು ಪ್ರಾಬ್ಲಮ್ ಅಲ್ಲ ಬ್ರೋ, ಪುಷ್ ಮಾಡೋದು ಇಟ್ಸ್ ಫೈನ್. ಪುಷಿಂಗ್ ಇಟ್ ಟು 182 ಮೋರ್ ಡಸಂಟ್ ಮೇಕ್ ಸೆನ್ಸ್ ಫಾರ್ ಮಿ. ಎನಿವೇ, ಕೀಪಿಂಗ್ ಆಲ್ ದ್ಯಾಟ್ ಅಸೈಡ್, ಲೆಟ್ಸ್ ಜಸ್ಟ್ ಲೀವ್. ನೋಡುವ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ. ಆರಾಮಲ್ಲಿ ಹೋಗುವ, ಆಗ್ತದೆ ಮಾಡುವ. ಅಲ್ಲಿಂದ ಇಲ್ಲಿ ತನಕ ಬಂದಾಯ್ತು, ಇಲ್ಲಿಂದ ಅಲ್ಲಿ ತನಕ ಸಹ ಹೋಗ್ಬೋದು. ಅಲ್ಲಿಂದ ಇಲ್ಲಿ ತನಕ ಒಬ್ಬನೇ ಬಂದಿದ್ದು, ಇಲ್ಲಿಂದ ಅಲ್ಲಿಂದ ಸಹ ಒಬ್ಬನೇ ಹೋಗೋದು. ಆಗ್ತದೆ ಮಾಡುವ. ಏನು ಕಷ್ಟ ಇಲ್ಲ, ಅಲ್ಲಿಂದ ಇಲ್ಲಿ ತನಕ ಕಷ್ಟ ಆಗಲಿಲ್ಲ, ಇಲ್ಲಿಂದ ಅಲ್ಲಿ ತನಕ ಕಷ್ಟ ಆಗೋದಿಲ್ಲ. ಇಟ್ಸ್ ಆಲ್ ಅಬೌಟ್ ಲಾಸ್ಟ್ 3 hours ಲಾಸ್ಟ್ ಸ್ಟ್ರೆಚ್ ಇದು. ಈಗ ಪುಷ್ ಮಾಡಿದರೆ ಆಯಿತು. ಇನ್ನೊಂದು ಸರ್ತಿ ಇಲ್ಲಿಗೆ ಬರೋದು ಯಾವಾಗ ಬರ್ತೀವಿ ಗೊತ್ತಿಲ್ಲ. ಹೋಗುವ. ಆಗ್ತದೆ. This may be the only time you come to Rameshwaram in bike. We can do this. We together can do this. Just 150 more kilometers to go. Only 150 bro. ಆಗ್ತದೆ, ಕಮಾನ್, ಈಸಿಯಲ್ಲಿ ಮಾಡುವ. ಇಷ್ಟೊಳ್ಳೆ ರೋಡ್ ಇದೆ, ಏನಾಗ್ತದೆ. ಈಗೇನು ಲಾಸ್ಟ್ 100 ಕಿಲೋಮೀಟರ್ ಉಳ್ಕೊಂಡಿದೆ. 90 ಕಿಲೋಮೀಟರ್ ಫಾರ್ ರಾಮೇಶ್ವರಂ, 100 for Dhanushkodi, and 80 kilometer for Pamban Bridge. My back has given up completely. ಆಗೋದೇ ಇಲ್ಲ ಅಂತ ಅನ್ನಿಸ್ತಿದೆ. ಹೋಗ್ತಾನೆ, ಇಷ್ಟು ಮಾತಾಡ್ಲಿಕ್ಕೆ ಆಗ್ತದೆ ಅಂತೇಳಿ ನನ್ನ ಕೈಯಲ್ಲಿ ಹೋಗ್ಲಿಕ್ಕೆ ಸಾಕ್ತದೆ. ಬಟ್ ಐ ಆಮ್ ನಾಟ್ ಏಬಲ್ ಟು ಫೀಲ್ ಮೈ ಬ್ಯಾಕ್ ಕಂಪ್ಲೀಟ್ಲಿ. ಬೈಕ್ ಇಲ್ಲಿದೆ, ಒಂದು ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೇನೆ. ಹೊರಡುವ, ಹೋಗುವ. ಆಗ್ತದೆ.
ಅದು ಬೆನ್ನು ನೋವು ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಇವತ್ತು ರೂಮಿಗೆ ಹೋಗಿ ಬೇಗ ಮಲಗಬೇಕು. ನಾಳೆ ಎಕ್ಸ್ಪ್ಲೋರ್ ಮಾಡುವ ರಾಮೇಶ್ವರಂ. ಸನ್ಸೆಟ್ ಆಗೋ ಮೊದಲು ಹೋಗಬೇಕು. ಈಗ 5 ಆಯಿತು. ಬಿಫೋರ್ 6 ಐ ನೀಡ್ ಟು ಬಿ ದೇರ್. ಹೋಗಲೇಬೇಕು ಮಾರೆ. 750 ಕಿಲೋಮೀಟರ್ಸ್ ಮಾಡಿ ಆಯಿತು. ಆ್ಯಂಡ್ ಇನ್ ಲಾಸ್ಟ್ 100 ಕಿಲೋಮೀಟರ್ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ದಟ್ ಐ ಡೋಂಟ್ ಈವನ್ ಕನ್ಸಿಡರ್ ದ್ಯಾಟ್ ಇಸ್ ಎನ್ ಆಪ್ಷನ್. ಲೈಕ್ ಆಗ್ತಿಲ್ಲ ಅಂತ ಹೇಳಿದರೆ ಹೋಗೋದು ಹೇಗೆ ಹೋಗ್ತೇನೆ, ಬಟ್ ಸನ್ಸೆಟ್ ಆಗೋ ಮೊದಲು ಹೋಗಬೇಕು ಅಂತ. ಹಾಗೆ ಒಂದ್ಸತಿ ಬೆನ್ಸ್ ಅರ್ಥ ಮಾಡಿ ಆಯಿತು. ಇನ್ನು 100 ಕಿಲೋಮೀಟರ್ಸ್ ಹೋಗಬೇಕು. ಸೊ ಇಲ್ಲೆಲ್ಲ ಬರುವಾಗ ಆಚೆ ಸೈಡಲ್ಲಿ ಈಚೆ ಸೈಡಲ್ಲಿ 2 ಸೈಡ್ಸ್ ಬ್ಯಾರನ್ ಲ್ಯಾಂಡ್ ಸಿಗ್ತದೆ. ಲೈಕ್ ಆಚೆ ಈಚೆ ಫುಲ್ ಖಾಲಿ ಜಾಗ ಇರ್ತದೆ. ಮಧ್ಯದಲ್ಲಿ ರೋಡ್ ಒಂಚೂರು ಹೈಟಲ್ಲಿ ಇರ್ತದೆ. ಅದು ಬ್ರಿಡ್ಜಲ್ಲಿ ಆಗಿರಲಿ ಇಲ್ಲಾಗಿರಲಿ ಎಕ್ಸ್ಟ್ರೀಮ್ ವಿಂಡ್ ಬ್ಲಾಸ್ಟ್ ಇರ್ತದೆ. ಎಕ್ಸ್ಟ್ರೀಮ್ ವಿಂಡ್ ಬ್ಲಾಸ್ಟ್. ಆ್ಯಂಡ್ ಬಿಫೋರ್ ವೆನ್ ಐ ಯೂಸ್ ಟು see videos of let that be Sachin Shetty or Mumbaikar Nikhil ಅವರದ್ದೆಲ್ಲ ಟ್ರಾವೆಲ್ ವೀಡಿಯೋಸ್ ನೋಡುವಾಗ when they used to speak about wind blast, I used to be like what's there in that? You have the handle, you just need to hold it, ಬ್ಯಾಲೆನ್ಸ್ ಮಾಡಿದರೆ ಆಯಿತು ಹಾಗೀಗೆ. But then when you come and feel it, no, it's not like I haven't felt the wind blast before. ಗೋಕರ್ಣ ಹೋಗುವಾಗೆಲ್ಲ ಸಿಗ್ತದೆ on the bridges, you get the wind blast. But then the benchmark has been set by this wind blast over here. In these places, no, it's like I need to, ಇಷ್ಟೊಳ್ಳೆ ಹೈವೇ ಇದೆ, ನಂಗೆ ಕವರ್ ಮಾಡಲಿಕ್ಕೆ ಇರೋದು 60 ಕಿಲೋಮೀಟ್ರ್ ಮಾತ್ರ. ನಂಗೆ ಅದನ್ನು ಕವರ್ ಮಾಡಲಿಕ್ಕೆ 1 hour 15 minutes ಅಂತ ತೋರಿಸ್ತಿದೆ. ಅದು ಬೇಕಾಗಿಲ್ಲ, ಬಟ್ ಇಟ್ ವಿಲ್ ಟೇಕ್ 1 hour 15 minutes. ಎಂತಕ್ಕಂತೇಳಿ ಬಿಕಾಸ್ ಆಫ್ ದಿಸ್ ವಿಂಡ್ ಬ್ಲಾಸ್ಟ್. Because when you are in extreme high speed, you never know when that wind blast will happen. And then you will completely lose the control. That's the thing. ಹಾಗೆ. And that is why it takes a lot more time. ಇಷ್ಟೊಳ್ಳೆ ರೋಡಲ್ಲಿ 60 ಕಿಲೋಮೀಟ್ರ್ 60 ನಿಮಿಷ ಆಗಿ ನೋಡ್ರೆ, ಆದರೆ ಆಗೋದಿಲ್ಲ. ಮೆಲ್ಲ ಹೋಗಬೇಕಾಗ್ತದೆ, ಆರಾಮಲ್ಲಿ ಹೋಗಬೇಕಾಗ್ತದೆ. ಆ್ಯಂಡ್ ಯಾ ಫೈನಲ್ 60 kilometers ಆಫ್ ಅವರ್ ರೈಡ್. 60 kilometersಲ್ಲಿ we will be there in ರಾಮೇಶ್ವರಂ. ಸೊ ಸಿಚುವೇಶನ್ ಅಪ್ಡೇಟ್ ಎಂತ ಅಂತ ಹೇಳಿದರೆ, ಲಾಸ್ಟ್ 35 ಕಿಲೋಮೀಟರ್ ಉಳಿದಿದೆ. ಆ್ಯಂಡ್ ಆಗೋದಿಲ್ಲ ಅಂತ ಹೇಳಿದರೆ ಆಗೋದೇ ಇಲ್ಲ ಈಗ. ಹೌ ಇಟ್ ಫೀಲ್ಸ್ ಯು ನೋ. ಮೇಲ್ಗಡೆದಿಷ್ಟು ಬೋನ್ ಇದೆ, ಕೆಳಗಡೆದಿಷ್ಟು ಬೋನ್ ಇದೆ, ಮಧ್ಯದಿಷ್ಟು ಬೋನೇ ಇಲ್ಲ, ಹಾಗನ್ನಿಸ್ತಾ ಇದೆ ಈಗ. ಸನ್ಸೆಟ್ ಆಗೋ ಮೊದಲು ಹೋಗ್ತೇನೆ ಅಂತ ಅನ್ಸ್ಕೊಂಡಿದ್ದೆ, ಆಗಲಿಲ್ಲ. ಆದರೆ ನಾಳೆ ಒಂದೊಂದ್ಸತಿ ಪಾಪನ್ ಬೀಚ್ ಅಷ್ಟೇ. Finally, we are here. We are here in Pamban Place. I don't care about the wind blast anymore. If you can't hear, I don't care. I'm putting the clip just like this. And after riding my bike for 3 to 11 yesterday and 6 in the morning to 6 in the evening today, I am finally in Rameshwaram. Finally Rameshwaram ಗೆ ಬಂದಾಯ್ತು. That is the Rameshwaram epic bridge, railway bridge ಅದು. ಓಕೆ, ಬ್ರಿಡ್ಜ್ ಇನ್ನೂ ಸ್ಟಾರ್ಟ್ ಆಗಬೇಕು, ಬಟ್ ರೈಲ್ವೆ ಟ್ರ್ಯಾಕ್ ಅದೇ. ಆ್ಯಂಡ್ ಮ್ಯಾಪಲ್ಲಿ ನೋಡ್ಬೋದು, we are about to enter the Pamban Bridge. And each side is the ocean. Finally, after riding 550 kilometers today,
ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ, ಈಗ 6:20 ಆಯಿತು. ಲಿಟ್ರಲಿ 12 hours ರೈಡ್ ಮಾಡಿ ಆದಮೇಲೆ ಫೈನಲಿ ಐ ಗೆಟ್ ಟು ಸಿ ದಿಸ್ ಪ್ಲೇಸ್. And so many times I had given up, man. I had given up. I thought it would be dark before I reached, and I wanted to look for room. ಈಗ ಇನ್ನೂ ರೂಮ್ ಇಲ್ಲ ನನ್ನ ಹತ್ರ. ಬಟ್ ಫೈನಲಿ ಇದೊಂದು ಸತಿ ಇಲ್ಲಿಂದ ಅಲ್ಲಿಗೆ ಹೋಗಿ ಆದಮೇಲೆ ಎವ್ರಿಥಿಂಗ್ ಇಸ್ ಜಸ್ಟಿಫೈಡ್. ಸೊ ಈಗ I am going to enter the Pamban Bridge. So ಇದು ಪಂಬನ್ ಬ್ರಿಡ್ಜ್. ಗಾಳಿ ಹೇಗುಂಟಂತ ಹೇಳಿದರೆ ಆ ಆಂಟಿಯ ಶಾಲ್ ನೋಡುವಾಗ ನಿಮ್ಗೆ ಗೊತ್ತಾಗ್ಬೋದು. ದೇರ್ ಈಸ್ ಲೈಕ್ ಟೂ ವೆರಿ ಮಚ್. ಆ್ಯಂಡ್ ಈಚೆ ಸೈಡಲ್ಲಿ ನೋಡ್ಬೋದು ಸೋ ಮೆನಿ ಶಿಪ್ಸ್. ಅಲ್ಲಿ ಲಾಸ್ಟಲ್ಲಿ ಕಾಣ್ತಿರೋದು ಧನುಷ್ಕೋಡಿ ಬೇಬಿ, ಅಲ್ಲಿ ಎಂಡಲ್ಲಿ ಅಲ್ಲಿ ಲಾಸ್ಟಲ್ಲಿ ಕಾಣ್ತಿರೋದು. ಆ್ಯಂಡ್ ಈಚೆ ಇಲ್ಲೊಂದು ಹೊಸ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿರೋದು ಹಳೇದಿರ್ಬೇಕು, ಆ ಸೈಡಲ್ಲಿರೋದು ಹೊಸದ್ದು. ಸ್ಟಾಪಿಂಗ್ ಇನ್ ದ ಬ್ರಿಡ್ಜ್ ಇಸ್ ನಾಟ್ ಅಲೌಡ್, ಬಟ್ ಎವ್ರಿಬಡಿ ಇಸ್ ಸ್ಟಾಪಿಂಗ್ ಹಿಯರ್, ಮ್ಯಾನ್. ಈವನ್ ಐ ವಾಂಟ್ ಟು ಡೂ ದಟ್. Even I want to stop. ಯಾರಾದ್ರೂ ಇಬ್ಬರಿದ್ದರೆ ಗ್ಯಾರಂಟಿ ಈಗ ಒಬ್ಬರನ್ನ ನಿಲ್ಲಿಸಿ ನಾನು ಫೋಟೋ ತೆಗಿಲಿಕ್ಕೆ ಹೇಳ್ತಿದ್ದೆ ನಂದು. ಫೈನಲಿ ಆಫ್ಟರ್ 850 ಕಿಲೋಮೀಟರ್ಸ್ ಫೈನಲಿ ಪಂಬನ್ ಬ್ರಿಡ್ಜ್ ಮೇಲೆ ಹೋಗ್ಲಿಕ್ಕೆ ಸಿಕ್ಕೊಂಡೀಗ. ಗಾಳಿ ಯಾವ ಥರ ಉಂಟಂದರೆ ಐ ಆಮ್ ಸೋ ಶ್ಯೂರ್ ದಟ್ ನಾ ಮಾತಾಡಿದ ಅರ್ಧ ಗಾಡಿಯಿಂದ ನಿಮ್ಗೆ ಎಂತ ಕೇಳ್ತಿಲ್ಲ. ವಿಂಡ್ ಬ್ಲಾಸ್ಟ್ ಎಂತ ಅಂತೇಳಿ ಈ ಒಂದ್ಸತಿ ಇದೇನಾದ್ರು ರೋಡ್ ಖಾಲಿ ಆದರೆ ಇಲ್ಲಿಂದ ಅಲ್ಲಿಗೆ 100ರಲ್ಲಿ ಯಾರಾದ್ರು ಹೋದರೆ ಅವ್ರ ಗ್ಯಾರಂಟಿ ಸಿಗುವುದು ಆಚೆ ಓಷನಲ್ಲಿ. ಫೈನಲಿ ರೈಡ್. ಈ ಬಸ್ನ ಒಂದೊಂದು ಹೋಗ್ಲಿ ಮಾರೆ, ನನ್ನ ವ್ಯೂ ಎಲ್ಲ ಬ್ಲಾಕ್ ಮಾಡಿ ಸಾವು. ಮಟ್ಟ ಇಳಿದು ಇಳಿಬೇಕಾ? I want to get down and take a photo, man. I want to take a photo. Okay, wait, let me take it like this for some time. My bike has to go in second gear now. Woohoo! Woohoo! Finally, after riding for so many hours, so many kilometers, I'm finally the Pamban Bridge! ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ, ಬಟ್ ಐ ರಿಯಲಿ ಡೋಂಟ್ ಕೇರ್. Hey, here everybody is stopping, man. I want to stop and take my photo. Okay, this is that place. It's open. It's gonna float and open, making way for the ships to enter the ocean. No. You. Okay, ಇಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಇದೆ ಒಂದು. ಐ ಡಿಂಟ್ ನೋ ಅಬೌಟ್ ದ್ಯಾಟ್. ಇಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಅವರು ನಿಲ್ಲಿಸಿ ನಮ್ಮದು ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅಂತೆ, ಮತ್ತೆ ಗೊತ್ತಿಲ್ಲ. Finally, I stopped in the Pamban Bridge. So this is the beautiful Pamban Bridge, and ನನ್ನ ಬೈಕ್ ನೋಡ್ಬೋದು ಇಲ್ಲಿ. And this is me. So police ಬರೋ ಮೊದಲು let's leave, but let me give you a better view of this place.
ಕ್ಯಾನ್ ಸಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಅಲ್ಲೇ ಎಂಡಿಗೆ ಹೋದೆ ಧನುಷ್ಕೋಡಿ ಇರೋದು. ಆ್ಯಂಡ್ ದೆನ್ ದಿಸ್ ಇಸ್ ದ್ಯಾಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರಿಡ್ಜ್, ಮೇಬಿ ಐ ಡೋಂಟ್ ನೋ. ಆ್ಯಂಡ್ ಗಾಳಿ ನೋಡ್ಬೋದು ಹೇಗುಂಟು ಅಂತೇಳಿ. ಲೆಟ್ಸ್ ಲೀವ್ ನಾವ್, ಇಟ್ಸ್ ವೇ ಟು ರಿಸ್ಕಿ ಮ್ಯಾನ್. ಪಮ್ಮನ್ ಬ್ರಿಡ್ಜ್ ಅದು ಎಂಡಿಗೆ ಬಂದ್ವಿ ಆಲ್ಮೋಸ್ಟ್ ಈಗ. ಆ್ಯಂಡ್ ಅಲ್ಲಿ ಪಮ್ಮನ್ ಬ್ರಿಡ್ಜ್ ಎಂಡ್ ಆಗ್ತದೆ ನಮ್ಮದು. I cannot express what this feeling is, because mentally ನಾ ಇದನ್ನು ಎಷ್ಟು ಫೈಟ್ ಮಾಡಿದ್ದೇನೆ ಅಂತಿಲ್ಲ ಇಲ್ಲಿಗೆ ಬರಲಿಕ್ಕೆ. Because doing 540 kilometers in a day is not a joke. It's not a joke. ಸೊ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಮುಗಿಯೋದಂತೇನಿಲ್ವಾ ಅಂತ ಇವತ್ತು ನಾವು ರಾಮೇಶ್ವರಂ ರೀಚ್ ಆಗಿದೆ. ರಾಮೇಶ್ವರಂಗಿಂದ ಸ್ವಲ್ಪ ಕಿಲೋಮೀಟ್ರ್ ಹಿಂದೆ. ಐ ಥಾಟ್ ಲೈಕ್ ರೂಮ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಆ್ಯಂಡ್ ಆಲ್ ದ ರೂಮ್ಸ್ ಆರ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಅಂತ ಹೇಳಿದರೆ ಐ ಸ್ಪೋಕ್ ಟು ಸೋ ಮೆನಿ ಪೀಪಲ್ ಲೈಕ್ ರೈಡರ್ಸ್ ಜಸ್ಟ್ ಲೈಕ್ ಮೀ. ಎವ್ರಿಬಡಿ ಆರ್ ಗೋಯಿಂಗ್ ಬ್ಯಾಕ್. ಐ ಡೋಂಟ್ ನೋ ವಾಟ್ ಆಮ್ ಐ ಸಪೋಸ್ ಟು ಡೂ. ಹಿಂದೋಗಿ ಎಲ್ಲರೂ ರೂಮ್ ಮಾಡ್ತಿದ್ದಾರಂತೆ. ಅದೇ ಒಂದೇ ಸೊಲ್ಯೂಷನ್ ಇರಬೇಕು. ಬಟ್ ಅದೊಂದು ಅನಿಸುತ್ತೆ ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ರೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ಕಾಣ್ತದೆ. ಇಲ್ಲಿ ಅಬ್ದುಲ್ ಕಲಾಂ ಮೆಮೋರಿಯಲ್ ಎದುರುಗಡೆ ಇದೇನೀಗ. ಇಲ್ಲಿ ಏನಾದ್ರು ಒಂದು ತಿಂದು ಫ್ರಮ್ ಹಿಯರ್ ಲೆಟ್ಸ್ ಬುಕ್ ದ ರೂಮ್ ಆ್ಯಂಡ್ ದೆನ್ ಸ್ಟಾರ್ಟ್. ಸಹ ಈಗ ರಾಮನಾಥಪುರಂ ತನಕ ಹೋಗಬೇಕಾಗ್ತದೆ. ಇಟ್ ಈಸ್ 50 kilometers from here. ರೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೆ. ಆ್ಯಂಡ್ ಪ್ರಾಬ್ಲಮ್ಸ್ ಜಸ್ಟ್ got multiplied really. And finally we are in the room. ಬೆನ್ನು ಹೇಗುಂಟು ಅಂತ ಹೇಳಿದರೆ ಕೇಳುವುದೇ ಬೇಡ. ಲೈಕ್ ಡೋಂಟ್ ಇವನ್ ಆಸ್ಕ್ ಅಬೌಟ್ ಇಟ್. ಆ ಥರ ನೋವಾಗ್ತಿದೆ. ಬಟ್ ದ ಥಿಂಗ್ ಈಸ್ ದಿಸ್ ಲೈಫ್ ಇಟ್ಸ್ ಮೆನೀಸ್ ಡ್ರೀಮ್, ಬಟ್ ಐ ಆಮ್ ಲಿವಿಂಗ್ ಇಟ್. ಸೊ ನಾಟ್ ಮಚ್ ಟು ಕಂಪ್ಲೇನ್. ಬಟ್ ಹೇಗಂತ ಹೇಳಿದರೆ ಆಗ ಮಧುರೈಯಲ್ಲಿದ್ದೆ. ಮಧುರೈಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಹೊರಟಿದ್ದು. ಮಧುರೈಯಿಂದ ಪಂಬನ್ ಹೋಗಿ ರಾಮೇಶ್ವರಂ ಹೋಗಿ. ಹಾಗೆ ರಾಮೇಶ್ವರಂ ಲಿಟ್ರಲಿ ಸಿಟಿ ಐ ಡಿಂಟ್ ಗೋ, ಸೊ ಮೈ ರೈಡ್ ಈಸ್ ನಾಟ್ ಕಂಪ್ಲೀಟೆಡ್. ಅಲ್ಲಿ ತನಕ ಹೋಗಿ ಅಲ್ಲಿಂದ ರೂಮ್ ಇಲ್ಲ ಅಂಥೇಳಿ ಐ ಅಗೇನ್ ಕೇಮ್ ಬ್ಯಾಕ್ ಟು ರಾಮನಾಥಪುರಂ. ದಟ್ ಈಸ್ ಅಗೇನ್ 50 kilometers ಬಿಹೈಂಡ್ ದ ರಾಮೇಶ್ವರಂ. ನೋ, ಫ್ರಮ್ Panban, from something. My brain is not working now. Anyway, ಇನ್ನು ಮಲಗೋದು ಬೇಗ, ನಾಳೆ ಹೇಳೋದು ಲೇಟು. ನಾಡಿದ್ದು ಸಂಡೇ ವಿಲ್ ಬಿ ಗೋಯಿಂಗ್ ಟು ದ ಟೆಂಪಲ್. ಟುಮಾರೋ ನೋ ಟೆಂಪಲ್ ಆ್ಯಂಡ್ ಆಲ್. ಟುಮಾರೋ ಸ್ಲೀಪಿಂಗ್ ಟಿಲ್ ಆಫ್ಟರ್ನೂನ್. ಬಾಯ್. ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.